ಒಮ್ಮೆ ಶಿವಮೊಗ್ಗದ ಒಂದು ಸಣ್ಣ ಗ್ರಾಮದಲ್ಲಿ ಅರ್ಜುನ್ ಅನ್ನೋ ಹುಡುಗ ಇದ್ದ. ಅವನು ಬಾಲ್ಯದಿಂದಲೇ ಊರಿನ ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಮನಸ್ಸಿನವನಾಗಿದ್ದ. ಆದ್ರೆ ಅವನಿಗೆ ಒಂದು ದೊಡ್ಡ ಸಮಸ್ಯೆ, ತನ್ನ ಜೀವನದಲ್ಲಿ ಏನು ಮಾಡಬೇಕು ಎಂಬ ಗುರಿ ಗೊತ್ತಿರಲಿಲ್ಲ. ಒಂದು ದಿನ ಅವನು ಊರಿನ ಅತ್ತಿಮರದ ಕೆಳಗೆ ಕೂಟಿದ್ದಾಗ ಅವನ ತಾತ ಬಂದು ಕೇಳಿದ, "ಮಗ, ಯಾಕಮ್ಮ ಇಷ್ಟು ಯೋಚನೆ?" ಅರ್ಜುನ್ ನಿಟ್ಟುಸಿರು ಬಿಡುತ್ತಾ ಹೇಳಿದ, "ತಾತ, ನನಗೆ ಯಾವ ದಾರಿ ಸರಿಯೆಂದು ಗೊತ್ತಾಗ್ತಿಲ್ಲ. ಯಾವುದು ಮಾಡಿದರೂ ನಾನು ಗೊಂದಲದಲ್ಲೇ ಇರುತ್ತೀನಿ." ತಾತ ನಕ್ಕು ಒಂದು ಸಣ್ಣ ಕತೆ ಹೇಳಲು ಶುರುಮಾಡಿದ. ಒಮ್ಮೆ ಒಂದು ಮನುಷ್ಯ ತನ್ನ ಮನೆಯನ್ನು ಕಳೆದುಕೊಂಡ. ಅವನು ದಾರಿ ದಾರಿ ನಡೆದು ಮನೆಯನ್ನು ಹೇಗಾದರೂ ಹುಡುಕಬೇಕು ಅಂತ ಅಂದ. ಆದ್ರೆ ಅವನು ಹುಡುಕಿದಂತೆ ದಾರಿ ಬದಲಾಗುತ್ತಿತ್ತು. ಕೊನೆಗೆ ಸಾಯಂಕಾಲ ಅವನು ಸುಸ್ತಾಗಿ ನಿಂತಾಗ ಒಂದು ವೃದ್ಧೆ ಕೇಳಿದಳು, "ನಿನಗೆ ಮನೆ ಎಲ್ಲಿ ಅಂತ ಗೊತ್ತಾ?" ಅವನು ಹೇಳಿದ, "ಇಲ್ಲ, ದಾರಿ ಗೊತ್ತಿಲ್ಲ." ವೃದ್ಧೆ ನಕ್ಕಿದ್ದು, "ದಾರಿ ಗೊತ್ತಿಲ್ಲದೆ ಮನೆ ಸಿಕ್ಕಲ್ಲ. ಮೊದಲು ನಿಲ್ಲು. ನೀನು ಏನು ಕಳೆದುಕೊಂಡಿರುವೆ? ಯಾವ ಮನೆ ನೀನು ಹುಡುಕ್ತಿದ್ದೀಯೋ ಅದನ್ನ ಸ್ಪಷ್ಟವಾಗಿ ತಿಳ್ಕೋ. ಆಗ ದಾರಿ ಸ್ವತಃ ಕಾಣಿಸಿಕೊಳ್ಳುತ್ತದೆ." ತಾತ ಕತೆ ಮುಗಿಸಿದ. ಅರ್ಜುನ್ ತಲೆ ಎತ್ತಿ ನೋಡಿದ. ಅವನ ಗೊಂದಲ ನಿಧಾನವಾಗಿ ನಿವಾರಣೆಯಾಗತೊಡಗಿತು. ಅವನು ತಿಳಿದುಕೊಂಡ, ಜೀವನದಲ್ಲಿ ಗುರಿ ಸ್ಪಷ್ಟವಾಗಿರಬೇಕು. ಗುರಿ ಗೊತ್ತಿಲ್ಲದೆ ದಾರಿ ಸಿಗೋದಿಲ್ಲ. ಮುಂದಿನ ದಿನದಿಂದ ಅರ್ಜುನ್ ತನ್ನ ಆಸಕ್ತಿ ಹುಡುಕಲು ಶುರುಮಾಡಿದ. ಅವನು ಕೃಷಿಯಲ್ಲಿ ಸಹಾಯ ಮಾಡ್ತಿದ್ದ, ಪುಸ್ತಕ ಓದ್ತಿದ್ದ, ಹೊಸ ವಿಷಯ ಕಲಿತಿದ್ದ. ಕೊನೆಗೆ ಅವನಿಗೆ ನಿಜವಾದ ಆಸಕ್ತಿ ಮರಗಳನ್ನು ನೆಟ್ಟು ಪ್ರಕೃತಿಯನ್ನು ಕಾಪಾಡುವುದು ಎನ್ನುವುದು ಗೊತ್ತಾಯಿತು. ವರ್ಷಗಳ ನಂತರ ಅರ್ಜುನ್ ಊರಿನಲ್ಲೇ ಪ್ರಸಿದ್ಧ ಹಸಿರು ಅಣ್ಣ ಆಗಿದ್ದ. ಅವನು 1000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದ. ಅವನಿಂದ ಪ್ರೇರೇಪಿತರಾಗಿ ಊರಿನ ಮಕ್ಕಳು, ಯುವಕರು ಕೂಡ ಮರಗಳನ್ನು ನೆಡಲು ಶುರುಮಾಡಿದರು. ಒಂದು ಸಂಜೆ ತಾತ ಅರ್ಜುನನ್ನು ನೋಡುತ್ತಾ ಹೇಳಿದರು, "ನೋಡು ಮಗ, ನಿನಗೆ ನಿನ್ನ ಮನೆಯ ಹಾದಿ ಸಿಕ್ಕಿದೆ. ಅದು ನಿನ್ನ ಮನಸ್ಸಿನ ಮನೆ." ಅರ್ಜುನ್ ಹಸಿವಾದ ನಗುವಿನಿಂದ ಹೇಳಿದ, "ತಾತ, ಗುರಿ ಗೊತ್ತಾದಾಗ ದಾರಿ ನಿಜವಾಗಿಯೂ ಸ್ವತಃ ಕಾಣಿಸುತ್ತದೆ."